ನಾನು ಕೆಲವೊಂದು ಶಾರ್ಟ್ ಕುರ್ತಾಸ್ಗಳನ್ನ ಜೀನ್ಸ್ ಮೇಲೆ ವೇರ್ ಮಾಡುವಂತಹ ಕುರ್ತಾಸ್ಗಳನ್ನ ತರಿಸಿದ್ದೀನಿ. ನೆಕ್ ತರ ಬಂದಿದೆ. ನೆಕ್ಕಲ್ಲಿ ಏನು ನೋಡ್ತಿರಲ್ಲ, ಸೊ ಇದು ಬಾಕ್ಸ್ ಟೈಪ್ ಬರುತ್ತೆ. ಏನಂತಂದ್ರೆ ಈ ಒಂದು ಬೆಲ್ ಬಾಟಮ್ ಸ್ಲೀವ್ ಎಲ್ಲ ಕೂಡ ಕಾಟನ್. ಸೊ ನನ್ನ ಕಡೆ ಜೀನ್ಸ್ ಬಟ್ಟೆಯಲ್ಲಿ ಯಾವುದೇ ತರದಂತ ಶಾರ್ಟ್ ಟಾಪ್ ಮಾಡಿದ್ದೀನಲ್ವಾ, ಸೊ ಈ ಒಂದು ಟಾಪ್ ತುಂಬಾ ಕಲರ್ ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ವಿಜಿ ವ್ಲಾಗ್ಸ್. ಐ ಆಮ್ ವೀಣಾ ಜಾನು ಅಂಡ್ ಐ ಆಮ್ ಫ್ರಮ್ ಹೊಸಪೇಟ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಅಷ್ಟೇ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ಈ ಒಂದು ವ್ಲಾಗ್ ನೀವೆಲ್ಲರೂ ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೇನೆ. ಸೊ ನಾನು ಕೆಲವೊಂದು ಶಾರ್ಟ್ ಕುರ್ತಾಸ್ಗಳನ್ನ ಜೀನ್ಸ್ ಮೇಲೆ ವೇರ್ ಮಾಡುವಂತಹ ಕುರ್ತಾಸ್ಗಳನ್ನ ತರಿಸಿದ್ದೀನಿ. ಅದನ್ನ ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ನನ್ನ ಒಂದು ಚಾನಲ್ನ ರೆಕಮೆಂಡ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನು ನನ್ನ ಚಾನಲ್ಸಲ್ಲಿ ಯಾವ ರೀತಿ ವೀಡಿಯೋಸ್ಗಳನ್ನ ನೋಡೋಕ್ಕೆ ನೀವು ಇಷ್ಟಪಡ್ತೀರಾ ಅಂತಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ವೇಟ್ ಮಾಡದೆ ಯಾವ್ಯಾವ ಥರದಂತಹ ನಾನು ಟಾಪ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ ಅಂತಂತೇಳಿ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಗೈಸ್, ನಾನು ತರಿಸಿದಂತಹ ಫಸ್ಟ್ ಕುರ್ತಾ ಈ ಒಂದು ವೈಟ್ ಕಲರ್. ಸೊ ನನಗೆ ಆ್ಯಸ್ ಯೂಶುವಲ್ ಸಿಂಪಲ್ ಆಗಿರುವಂತಹ ಡ್ರೆಸ್ಗಳೇ ಇಷ್ಟ ಆಗೋದು. ಎಂಥ ದೊಡ್ಡ ವೆಕೇಶನ್ಸ್ ಇತ್ತು ಅಥವಾ ಎಷ್ಟೇ ದೊಡ್ಡ ಫಂಕ್ಷನ್ಸ್ ನಡೀತಾ ಇದ್ರು ಕೂಡ ನಾನು ಮೊದಲು ಪ್ರಿಫರ್ ಮಾಡೋದು ಸಿಂಪಲ್ ಆಗಿ ಕಂಫರ್ಟಬಲ್ ಆಗಿರುವಂಥ ಕ್ಲಾತ್ಸ್ಗಳನ್ನೇ ನಾನು ಇಷ್ಟಪಡ್ತೀನಿ. ಸೊ ಅಂಥದ್ರಲ್ಲಿ ಡೈಲಿ ವೇರಿಗೆ ಹೇಗೆ ಗ್ರ್ಯಾಂಡ್ ಆಗಿರ್ಬೇಕು ಹೇಳಿ. ಸೊ ಡೈಲಿ ವೇರಿಗೆ ಕೂಡ ನಾನು ಸಿಂಪಲ್ ಆಗಿರುವಂಥ ಔಟ್ಫಿಟ್ಸ್ಗಳನ್ನೇ ಪ್ರಿಫರ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಫಸ್ಟ್ ತರಿಸಿದಂಥ ಕುರ್ತಾ, ಸೊ ಇದು ಒಂದು ವೈಟ್ ಕುರ್ತಾ, ತುಂಬಾ ಚೆನ್ನಾಗಿದೆ. ಕಾಟನ್ ಇದು ಪ್ಯೂರ್ ಕಾಟನ್ ಇದೆ. ನಾನು ತರಿಸಿರೋ ಸೈಜ್ ಬಂದುಬಿಟ್ಟು ಮೀಡಿಯಮ್. ಸೊ ಇದರಲ್ಲಿ ಸಾಕಷ್ಟು ಸೈಜ್ಗಳು ಅವೈಲೇಬಲ್ ಇದೆ. ಡಬಲ್ ಎಕ್ಸೆಲ್, ಸ್ಮಾಲ್, ಎಮ್, ಈ ಥರ ಎಲ್ಲ ಸೈಜ್ಗಳು ಅವೈಲೇಬಲ್ ಇದೆ. ಸೊ ನಿಮಗೆ ಏನಾದರೂ ಈ ಕುರ್ತಾಸ್ ತರಿಸ್ಬೇಕು ಇಷ್ಟ ಆಯಿತು ಅಂತಂದರೆ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನನಗೆ ಇದು ತುಂಬ ಇಷ್ಟ ಅಂತ ಅನಿಸ್ತು. ನೋಡಿದ ತಕ್ಷಣವೇ ಯಾಕೋ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ್ರೆ. ನನಗೆ ನನ್ನ ಸ್ಕಿನ್ ಟೋನ್ಗೆ ಈ ಒಂದು ಕಲರ್ ಸಖತ್ತಾಗಿ ಸೆಟ್ ಆಗುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಈ ಒಂದು ಟಾಪ್ನ ಆರ್ಡ್ರ್ ಮಾಡಿದೆ ನೋಡಿ. ಸೊ ಗೈಸ್, ನಾನು ನೆಕ್ಸ್ಟ್ ತರಿಸಿದಂಥ ಕುರ್ತಾ, ನಾನು ಆಲ್ಮೋಸ್ಟ್ ಈ ಒಂದು ಬ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಎಲ್ಲ ಕೂಡ ಕಾಟನ್ ಬ್ಲೆಂಡಲ್ಲಿರುವಂತಹ ಕ್ಲಾತ್ಸ್ಗಳನ್ನೇ ತರಿಸಿದ್ದೀನಿ. ಏಕೆ ಅಂತಂದರೆ ಇನ್ನೇ ನೆಕ್ಸ್ಟ್ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ. ಸೊ ಸಮ್ಮರಲ್ಲಿ ಕಂಫರ್ಟಬಲ್ ಆಗಿರುವಂಥ ಡ್ರೆಸ್ಗಳನ್ನ ಎಲ್ಲರೂ ಹಾಕ್ಲಿಕ್ಕೆ ಇಷ್ಟಪಡ್ತಾರಲ್ಲ. ಸೊ ಹಾಗಾಗಿ ಈ ಒಂದು ಕುರ್ತಾನ, ಈ ಒಂದು ಟಾಪ್ನ ಆರ್ಡ್ರ್ ಮಾಡಿದೆ. ತುಂಬ ಚೆನ್ನಾಗಂತ ಅನ್ನಿಸ್ತು. ಈ ಥರ ಕಲೆಕ್ಷನ್ಸ್ ನನ್ನ ಕಡೆ ಇರಲಿಲ್ಲ. ಸೊ ಹಾಗಾಗಿ ಒಂದು ಕುರ್ತಾನ, ನಾನು ಈ ಒಂದು ಟಾಪ್ನ ನಾನು ಇದು ಏನಕ್ಕೆ ನಾನು ತರಿಸ್ದೆ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಈ ಥರ ಒಂದು ಪ್ಯಾಟ್ರನಲ್ಲಿ ಇದ್ದಿಲ್ಲ. ಈ ಕುರ್ತಾದಲ್ಲಿ ಏನಾಗಿದೆ ಅಂತಂದರೆ ಅಡ್ಜಸ್ಟ್ಮೆಂಟ್ಸ್ಗೆ ಸೈಜ್ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇತ್ತು ಅಂದರೆ ಮುಂದೆ ಇದೆ ನೋಡಿ, ಕಾಣುತ್ತಾ? ಸೊ ಈ ಥರ ಮುಂದೆ ಇರೋದ್ರಿಂದ ಈ ಥರದಲ್ಲಿ ನಾನು ಟ್ರೈ ಮಾಡಿದ್ದಿಲ್ಲ. ಈ ಕಲರ್ ಕೂಡ ನನ್ನ ಕಡೆ ಕಡಿಮೆ ಇರೋದು. ಸೊ ಹಾಗಾಗಿ ಇದೊಂದು ತರಿಸಿದೆ, ನಾನು ತುಂಬ ಇಷ್ಟ ಆಯಿತು ಅಂತಂತೇಳಿ. ಸೊ ಇದನ್ನು ನಾನು ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ವಸಂತ ಉತ್ಸವ ಅಂತ ಹೇಳಿ ಏನು ಬ್ಲಾಗ್ ಮಾಡಿದೆ, ಲಾಸ್ಟ್ ಬ್ಲಾಗ್, ಆ ಬ್ಲಾಗಲ್ಲಿ ವೇರ್ ಮಾಡಿದೆ. ತುಂಬಾ ಚೆನ್ನಾಗಿ ಅಂತ ಅನಿಸಿತು. ಸೊ ಇದು ಅನ್ಕೊಟ್ಟ. ಸೊ ಗೈಸ್, ಹಾಗೆ ನಾನು ನೆಕ್ಸ್ಟ್ ತರಿಸಿದಂಥ ಕುರ್ತಾ, ಇವಾಗೇನು ನಾನು ವೇರ್ ಮಾಡಿದ್ದೀನಲ್ವ, ಸೊ ಈ ಒಂದು ಟಾಪ್ ತುಂಬ ಕಲರ್ಫುಲ್ ಆಗಿ ಅಂತ ಅನಿಸಿತು. ಸೊ ಇದೂ ಅಷ್ಟೇ, ನಾನು ಆಲ್ಮೋಸ್ಟ್ ಮಾಡಿರುವಂಥ ಎಲ್ಲ ಟಾಪ್ಸ್ಗಳು ಮೀಡಿಯಮ್ ಸೈಜ್. ಯಾಕಂತಂದರೆ ನಾನು ತುಂಬ ಸಣ್ಣ ಇದ್ದೀನಿ. ಸೊ ಹಾಗಾಗಿ ನಾನು ಮೀಡಿಯಮ್ ಸೈಜೇ. ಇನ್ ಕೇಸ್ ಇದು ಏನಾದರೂ ನೀರಲ್ಲಿ ಹಾಕಿದರೆ ಮತ್ತೆ ಸಿಂಕ್ ಆಗಿಬಿಡುತ್ತೆ ಅಂತಂತೇಳಿ ನಾನು ಮೀಡಿಯಮ್ ಆಗಿದ್ದೀನಿ. ಇನ್ ಕೇಸ್ ಆಗಲ್ಲ ಅಂತ ಅನಿಸುತ್ತೆ, ಬಟ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಈ ಒಂದು ಕುರ್ತಾ ಚೆನ್ನಾಗಿದೆ ಅಲ್ವಾ? ಸೊ ಇದನ್ನು ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಚೆನ್ನಾಗಂತ ಅನ್ಸುತ್ತೆ. ಇರಿಟೇಷನ್ ಆಗಲಿ ಯಾವುದಿಲ್ಲ. ಹಾಗೆ ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಕಡೆ ಯಾವುದೂ ಕುರ್ತಾಸ್ ಇದ್ದಿಲ್ಲ. ಸೊ ಅದು ಕೂಡ ನಾನು ಫ್ಲಿಪ್ಕಾರ್ಟಿಂದನೇ ತರಿಸಿರೋದು. ಆಲ್ಮೋಸ್ಟ್ ನಾನು ಇವತ್ತೇನು ಬ್ಲಾಗಲ್ಲಿ ತೋರಿಸ್ತೀನಲ್ವ, ಸೊ ಇದು ಎಲ್ಲನೂ ನಾನು ನನ್ನ ಫ್ಲಿಪ್ಕಾರ್ಟ್ ಫೇವ್ರೆಟ್ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಆ್ಯಪಿಂದನೇ ನಾನು ಇವೆಲ್ಲ
ಕುರ್ತಾಸ್ನ ತರಿಸಿರ್ಬೋದು. ಈ ಕುರ್ತಾ ಬಗ್ಗೆ ಮಾತಾಡ್ಬೇಕಂತ ಆದ್ರೆ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇದೆ, ಬಟ್ ನಡೆಯುತ್ತೆ, ನನ್ಗೆ ಏನದು ಮ್ಯಾಟ್ರ್ ಆಗಲ್ಲ ಲೂಸ್ ಇತ್ತು ಅಂತಂದ್ರೆ. ಬಟ್ ಕಂಫರ್ಟಬಲ್ ಆಗಿದೆ. ನನ್ನ ಕಡೆ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ, ಸೊ ಹಾಗಾಗಿ ಈ ಒಂದು ಕುರ್ತಾನ ನಾನು ಆರ್ಡರ್ ಮಾಡಿದೆ. ಸೊ ಗೈಸ್, ನೆಕ್ಸ್ಟು ನಾನು ತರಿಸಿದಂತಹ ಒಂದು ಟಾಪ್ ಕುರ್ತಾ ಏನು ಬೇಕಾದರೂ ಹೇಳ್ಬೋದು. ಸೊ ಇದು ಬ್ಲ್ಯಾಕ್ ಆಗಿ ಈ ಥರ ಎಲ್ಲ ಫ್ಲವರ್ ಡಿಸೈನ್ ಬಂದಿದೆ. ಇದು ಬಾಕ್ಸ್ ನೆಕ್ ಥರ ಬಂದಿದೆ. ನೆಕ್ಕಲ್ಲಿ ಏನು ನೋಡ್ತಿರಲ್ಲ, ಸೊ ಇದು ಬಾಕ್ಸ್ ಟೈಪ್ ಬರುತ್ತೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಹಿಂದ್ಗಡೆನೇ ಇದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಟೈಟ್ ಫಿಟ್ಟಿಂಗ್ ಬೇಕು ಅಂತಂದ್ರೆ ನಾವು ಹಿಂದ್ಗಡೆನೆ ಅಡ್ಜಸ್ಟ್ ಮಾಡ್ಬೋದು. ನೀವು ನೋಡಿರ್ಬೋದು ಆಲ್ಮೋಸ್ಟ್ ಈ ಒಂದು ಟಾಪ್ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ. ನನಗಿದು ಅಡ್ಜಸ್ಟ್ಮೆಂಟ್ ತುಂಬಾ ಇಷ್ಟ ಆಯ್ತು. ಹಾಗೆ ನನ್ನ ಕಡೆ ಈ ಒಂದು ನೆಕ್ಕಲ್ಲಿ ಅಂದ್ರೆ ಈ ಬಾಕ್ಸ್ ನೆಕ್ಕಲ್ಲಿ ಯಾವುದೇ ತರದಂತ ಟಾಪ್ಸ್ಗಳಿರಲಿಲ್ಲ. ಸೊ ಹಾಗಾಗಿ ಈ ಒಂದು ಕುರ್ತಾನ ಆರ್ಡರ್ ಮಾಡಿದೆ. ಹಾಗೆ ಇವೆಲ್ಲ ಕುರ್ತಾನು 500 ಒಳಗಡೆನೆ ಇರೋದು. ಸೊ ಫ್ರೆಂಡ್ಲಿ ಬಜೆಟಲ್ಲಿ ನಾವು ಫ್ಲಿಪ್ಕಾರ್ಟಲ್ಲಿ ಆರಾಮಾಗಿ ನಾವು ಶಾಪ್ಗಳನ್ನ ಮಾಡ್ಬೋದು. ಸೊ ಗೈಸ್, ನಾನು ನೆಕ್ಸ್ಟ್ ಆರ್ಡರ್ ಮಾಡಿದಂತಹ ಕುರ್ತಾ ಬಂದ್ಬಿಟ್ಟು ಈ ಒಂದು ಬ್ಲೂ ಕಲರ್. ಆ್ಯಕ್ಚುಲಿ ಈ ಒಂದು ಕಲರ್ ಕೂಡ ನಾನು ಯಾವಾಗಲೂ ಟ್ರೈ ಮಾಡಿರಲಿಲ್ಲ. ಸೊ ಈ ಸಲ ಟ್ರೈ ಮಾಡೋಣ ಅಂತಂತೇಳಿ ಈ ಒಂದು ಕಲರ್ನ ಆರ್ಡರ್ ಮಾಡಿದೆ. ಸೇಮ್ ಇದು ಕೂಡ ಅಷ್ಟೇ, ಹಿಂದ್ಗಡೆನೆ ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ. ಸೊ ಹಾಗೆ ನಾನು ಇದು ತರ್ಸಕ್ಕೆ ಏನಪ್ಪ ರೀಸನ್ ಅಂತಂದರೆ, ಈ ಒಂದು ಬೆಲ್ ಬಾಟಮ್ ಸ್ಲೀವ್ಸ್ ಇದು ಮತ್ತೆ ಇತ್ತೀಚೆಗೆ ತುಂಬಾನೇ ಟ್ರೆಂಡ್ ಆಗ್ತಾ ಇದೆ. ಸೊ ಹಾಗಾಗಿ ಟ್ರೈ ಮಾಡೋಣ ನನ್ಗೆ ಹೇಗಂತ ಅನ್ಸುತ್ತೆ ಅಂತಂತೇಳಿ ಈ ಒಂದು ಕುರ್ತಾ ಅಥವಾ ಈ ಒಂದು ಟಾಪ್ನ ಆರ್ಡರ್ ಮಾಡಿದೆ. ಇವು ನಾನೇನು ತೋರಿಸ್ತಾ ಇದ್ದೀನಲ್ವ, ಸೊ ಇವೆಲ್ಲ ಟಾಪ್ಸು ನೀವೇನಾದರೂ ಆಫೀಸ್ ಗೋಯಿಂಗ್ ಆಗಿದ್ರೆ ಅಥವಾ ರೆಗ್ಯುಲರ್ ಆಗಿ ಜೀನ್ಸ್ ಟಾಪ್ಸ್ಗಳನ್ನ ಯೂಸ್ ಮಾಡ್ತೀರಿ ಅಂತ ಆದರೆ ಇವೆಲ್ಲದರ ಲಿಂಕ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಗೈಸ್, ಹೋಗಿ ಚೆಕ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಪರ್ಚೇಸ್ ಮಾಡಿ, ಥ್ಯಾಂಕ್ಸ್ ಅಂತ ಲೇಟಾಗಿ ಹೇಳಿ. ಸೊ ಹಾಗಾಗಿ ನಾನು ಒಂದು ಟಾಪ್ನ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿ ಅಂತ ಅನಿಸಿತು, ಟ್ರೈ ಮಾಡೋಣ. ನಾನು ಇನ್ ಕೇಸ್ ಹಾಕೊಂಡಾಗ ಇಲ್ಲೆಲ್ಲಾದರೂ ವೀಡಿಯೋಸ್ಗಳನ್ನ ಹಾಕಿರ್ತೀನಿ ನೋಡಿ. ಸೊ ಗೈಸ್, ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಟಾಪು, ಇದು ನನ್ನ ಫೇವ್ರೆಟ್ ಜೀನ್ಸಲ್ಲಿ. ಸೊ ನನ್ನ ಕಡೆ ಜೀನ್ಸ್ ಬಟ್ಟೆಯಲ್ಲಿ ಯಾವುದೇ ಥರದಂಥ ಶಾರ್ಟ್ ಟಾಪ್ ಇದ್ದಿಲ್ಲ. ಸೊ ಹಾಗಾಗಿ ಆರ್ಡರ್ ಮಾಡಿದೆ. ಇದು ನೋಡಿದ ತಕ್ಷಣ ತುಂಬ ಚೆನ್ನಾಗಿ ವಾವ್ ಅಂತ ಅನಿಸಿತು. ರಿವ್ಯೂ ಕೂಡ ನಾನು ಚೆಕ್ ಮಾಡಿದೆ, ಸಖತ್ತಾಗಿ ರಿವ್ಯೂಸ್ನು ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತಂತೇಳಿ ಟ್ರೈ ಮಾಡಿದೆ. ಶರ್ಟ್ ಥರ ಇದೆ, ಈ ಥರ ಮುಂದೆ ಬಟನ್ಸ್ ಎಲ್ಲ ಇದೆ. ಬಟ್ಟೆನೂ ಅಷ್ಟೇ ತುಂಬ ಸ್ಮೂತ್ ಆಗಿದೆ. ಹಾಗೆ ಈ ಥರ ಸ್ಲೀವ್ಸ್ನು ಕೊಟ್ಟಿದ್ದಾರೆ, ಅಂದರೆ ಏನು ಪಫ್ ಸ್ಲೀವ್ಸ್ ಅಂತ ಏನಂತಲ್ಲ, ಸೊ ಆ ಥರ ಪಫ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ. ಆಫೀಸ್ ಅಂದರೆ ಕಾರ್ಪೊರೇಟ್ ಆಫೀಸ್ಗೇನೋ ಹೋಗ್ತಾರಲ್ಲ, ಸೊ ಅವ್ರಿಗೆ ಈ ಒಂದು ಟಾಪ್ ಸಖತ್ತಾಗಿ ಸೆಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಕ್ಲೈಂಟ್ಸ್ನ ಮೀಟ್ ಮಾಡಬೇಕಾದ್ರೆ ಅಥವಾ ಎಲ್ಲಿಗಾದರೂ ಪ್ರೊಫೆಷ್ನಲ್ ಆಗಿ ಹೊರಗಡೆ ಹೋಗ್ಬೇಕು ಅನ್ನೋದಾದರೆ, ಸೊ ಈ ಒಂದು ಟಾಪ್ನ ನಾನು ಪ್ರಿಫರ್ ಮಾಡ್ತೀನಿ. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗು. ನಾನು ತರಿಸಿರುವಂತಹ ಎಲ್ಲ ಟಾಪ್ಸ್ಗಳು 500 ಒಳಗಡೆನೇ ಇದೆ, ಕಂಫರ್ಟಬಲ್ ಆಗಿದೆ. ಎಲ್ಲಾದ್ರ ಬಟ್ಟೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಫ್ಲಿಪ್ಕಾರ್ಟಲ್ಲೇ ಈ ಒಂದು ಶಾಪಿಂಗ್ ಬೆಸ್ಟ್ ಅಂತಲೇ ನನಗೆ ಫೀಲ್ ಆಯಿತು. ಭಾಳ ದಿನ ಆದಮೇಲೆ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ, ಯೂಶಲಿ ಮಾಡ್ತಾ ಇರ್ತೀನಿ, ಬಟ್ ಅದರಲ್ಲಿ ಇದನ್ನು ಬಲ್ಕ್ ಆಗಿ ತರಿಸಿದ್ದಲ್ವ, ಸೊ ಎಲ್ಲ ಟಾಪ್ಸ್ಗಳನ್ನು ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಂತ ಅನಿಸಿತು. ಯೂಸ್ ಮಾಡಿನೇ ನಾನು ಈ ಸಲ ರಿವ್ಯೂ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಂತ ಅನಿಸಿತು. ನೀವೇನಾದರೂ ಆಫೀಸ್ಗೆ ಹೋಗ್ಬೇಕು, ಆಫೀಸ್ ಗೋಯಿಂಗ್ ಆಗಿದ್ರೆ ಅಥವಾ ರೆಗ್ಯುಲರ್ ಆಗಿ ಜೀನ್ಸ್ ಟಾಪ್ಸ್ಗಳನ್ನ ಯೂಸ್ ಮಾಡ್ತೀರಿ ಅಂತ ಆಗಿದ್ರೆ ನಾನು ತೋರಿಸಿರುವಂತಹ ಬೆಸ್ಟ್ ಟ್ರೆಂಡಿಂಗ್ ಟಾಪ್ಸ್ಗಳಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಅವಾಗಲಿಂದ ಹೇಳ್ತಿರೋ ಹಾಗೆಯೇ ಎಲ್ಲ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ, ಅಲ್ಲಿಂದ ಬೈ ಮಾಡಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ನನ್ನ ಸಪೋರ್ಟ್ ಮಾಡ್ತಾ ಇರಿ, ಎಂಕರೇಜ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನನ್ನ ಒಂದು ಚಾನಲ್ನ ಶೇರ್ ಮಾಡ್ತಾ ಇರಿ ಅಂತ. ಐ ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.